ಶಾಸ್ತ್ರ ಸನ್ನಿಧಿ ಟ್ರಸ್ಟ್ ಕಿಬಿಡದಿಂದ ಬಂದಿರುತ್ತೆ. ಇಲ್ಲಿರೋ ಮಕ್ಕಳೆಲ್ಲ ಭರತನಾಟ್ಯ ಕಲಿಯಾಕಿರ್ತಾರೆ, ಭಗವದ್ಗೀತೆ ಕಲಿಯಬೇಕು ಆಸೆ ಇತ್ತು ಅಂತ ನಮಗೆ ವಿಶ್ವಸ್ವಾಮಿಗಳು ಮೇಡಮ್ ಅವರು ಹೇಳಿದರು. ನಿಮ್ಮದು ಕಲಿಸ್ಬೇಕು, ನೀವು ಕಲಿಬೇಕು, ನಾವು ಕೂಡ ನಿಮ್ಮಿಂದ ನಾವು ಕಲಿಬೇಕು ಅಂತ ನಾವು ಬಂದಿದ್ವಿ. ಈಗ ಇವತ್ತು ಸ್ಟಾರ್ಟ್ ಮಾಡಿ ಮುಂದೆ ಎಷ್ಟು ವರ್ಷ ಆಗ್ತದೆ ಗೊತ್ತಿಲ್ಲ, ಎಷ್ಟು ವರ್ಷ ನಾವು ಭಗವದ್ಗೀತೆಯನ್ನು ಕಲಿಯೋದು. ಸ್ವಾಮಿ ಶರಣ ಸ್ವಾಮಿಗಳು. ಸ್ವಾಮಿ, ನಾವು ಈಗಲೇ ಒಂದು 10 ಕ್ಲಾಸ್ ಸ್ಟಾರ್ಟ್ ಮಾಡಿ ಆಂಧ್ರನಲ್ಲಾಗಲಿ ಅಲ್ಲಿ ಕರ್ನಾಟಕದಲ್ಲಾಗಲಿ ಯಾವಾಗಲಿ ಈಗ ಇಲ್ಲಿ ಸ್ಟಾರ್ಟ್ ಮಾಡಾಕತ್ತೀವಿ. ನಮ್ಮ ಒಂದು ಆಸೆ, ನಮ್ಮ ಧರ್ಮಸ್ಥಳಾಗಿ ಎಲ್ಲರಿಗೂ ಗೊತ್ತಾಗಬೇಕು. ಈಗ 10 ಕ್ಲಾಸು ನಡೆಸ್ಬೇಕಂದ್ರೆ 10 ಮಂದಿ ಗುರುಗಳು ಇರಬೇಕು. ನಮ್ಮ 10 ಮಂದಿ ಗುರುಗಳು ಇರಲಿಲ್ಲ. ಇಂಥ ಮಕ್ಕಳು ತಗೊಂಡು ಅವ್ರಿಗೂ ಟ್ರೈನಿಂಗ್ ಕೊಟ್ಟು ಈಗ ನಮ್ಮ ಕ್ಲಾಸ್ನಲ್ಲಿ ನಮ್ಮ ಮಕ್ಕಳೇ ಗುರುಗಳು ಮಾಡಾಕ. ಈಗ ಇಲ್ಲೂ ಈ ಮಕ್ಕಳೆಲ್ಲರೂ ಹಂಗೆ ಕಲಿತೆ ನಾಳೆ ಇನ್ನೊಂದು ಮನೆಗೆ ಹೋದ್ರೆ ಅಲ್ಲೊಂದು ಕ್ಲಾಸ್ ಸ್ಟಾರ್ಟ್ ಮಾಡಾಕಿರ್ಬೇಕಂತಂದ್ರೆ ನಮ್ದು ಆಸೆ. ನಾವು ಇದ್ದಿದ್ರೆ ಅಲ್ಲೇ ನಮ್ಮ ಕರ್ಕೊಂಡು ಇರಬೇಕು. ಅದ್ರ ಸಲ ಸ್ಟಾರ್ಟ್ ಮಾಡಾಕತ್ತೀವಿ. ಸ್ವಾಮಿ, ಈಗ ಒಬ್ಬೊಬ್ಬರು ಬಂದು ಈಗ ಭಗವದ್ಗೀತೆ ತಗೊಂಡು ಮೇಡಮ್ ಒಳ್ಳೆ ಕಲ್ಸಿರ್ತಾರೆ. ಈಗ ಎಲ್ಲ ಇರ್ತಾನೆ, ಎಲ್ಲ ಮೇಡಮ್ ಸಲಾಗೆ ಈಗ ಸ್ಟಾರ್ಟ್ ಮಾಡಾಕತ್ತೀರಂದ್ರೆ ಎಲ್ಲ ಧನ್ಯವಾದ ಅವ್ರಿಗೆ ಕಲಿಬೇಕು. ಸ್ವಾಮಿ ಸರ್, ಹರೇ ಕೃಷ್ಣ. ಭಗವದ್ಗೀತೆಯ ಕ್ಲಾಸಲ್ಲಿ ಸಾಮಾನ್ಯವಾಗಿ ಪ್ರತಿ ಒಂದು ಕ್ಲಾಸಲ್ಲಿ ನಾವು 4 ಶ್ಲೋಕಗಳನ್ನು ವಾಚನ ಮಾಡ್ತೀವಿ. ಮಕ್ಕಳಿಗೆ ಗುರುಗಳಿಂದ ಈ ಶ್ಲೋಕಗಳನ್ನು ಹೇಳಿಕೊಳ್ಳಾಗುತ್ತೆ. ಮಕ್ಕಳು ಎಷ್ಟು ತ್ವರಿತವಾಗಿ ಕಲಿತೀರೋ ಅಷ್ಟು ಬೇಗವಾಗಿ ಶ್ಲೋಕಗಳನ್ನು ಹೇಳಿಕೊಳ್ಳಲಾಗುತ್ತೆ. ಪ್ರತಿಯೊಂದು ಶ್ಲೋಕದಲ್ಲಿರುವಂಥ ಸಾರವನ್ನು ಮಕ್ಕಳಿಗೆ ತಿಳಿಸ್ಕೊಡಲಾಗುತ್ತೆ. ಪೋಷಕರು ಕೂಡ ಇದರಲ್ಲಿ ಬರ್ಬೋದು. ಬರೀ ಮಕ್ಕಳಿಗಂತಲ್ಲ, ಹಿರಿಯರು ಕೂಡ ತಮ್ಮ ಅನುಭವವನ್ನು ಈ ಪಾಠಶಾಲೆಗಳಲ್ಲಿ ಹಂಚ್ಕೋಬಹುದು. ಮಕ್ಕಳು ತಮ್ಮ ಮನೆಯಲ್ಲಿ ಈ ಪಾಠಶಾಲೆಯ ಬಗ್ಗೆ ತಿಳಿಸ್ಕೊಡ್ಬೇಕು. ಸುಮಾರು 40 ನಿಮಿಷಗಳ ಕಾಲ ಈ ಪಾಠಶಾಲೆಯ ಕ್ಲಾಸಸ್ ಇರುತ್ತೆ. ನಾನಂತ ಪದ್ಯ ನಿಜ ಒಯ್ದು परमात्मने नमः। श्री परमात्मने नमः। श्री
ಶ್ರೀಮದ್ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾ ಪಾಂಡವಶ್ಚೈವ ಹಿಮಕುರ್ವತ ಸಂಜಯ. ಈ ಶ್ಲೋಕ ಇದು ಏನಂದ್ರೆ ಒಂದು ಕಾರ್ಯ ನಡೀಬೇಕಾದ್ರೆ ಒಂದು ಪ್ರಶ್ನೆ ಬಂದಿರ್ತದೆ. ಪ್ರಶ್ನೆ ಇದು ಒಂದು ಪ್ರಶ್ನೆ. ಈ ಪ್ರಶ್ನೆ ಅಂತಾರೆ ಎಲ್ಲ ಸಮಾಧಾನ ಮುಂದೆ ಇರ್ತವೆ. ಏನು ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಉವಾಚ ಅಂದ್ರೆ ಧೃತರಾಷ್ಟ್ರ ಹೇಳಿದನು, ಆತ ಮಾತನಾಡ್ತಾ ಇದ್ದಾನು ಅಂತ. ಎರಡನೇ ಶ್ಲೋಕ ಸಂಜಯ ಉವಾಚ. ಸಂಜಯ ಉವಾಚ